ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಅತ್ಯಮೂಲ್ಯವಾದ ಈ ಶುಭ ಮುಂಚಾನೆಗಾಗಿ ದೇವರಿಗೆ ಸ್ತೋತ್ರ. ದೇವರು ಸಕಲ ಕಾರ್ಯಗಳಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಎಲ್ಲವನ್ನು ಒದಗಿಸಿಕೊಟ್ಟು ಬಲಪಡಿಸ್ತಾ ನಮ್ಮನ್ನು ತನ್ನ ವಾಕ್ಯದ ಮೂಲಕ ಭದ್ರಪಡಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇನ್. ಅದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಮುಂಚಾನೆ ಆತನ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ದೇವರು ಈ ಉನ್ನತವಾದ ಸಮಯ ಏರ್ಪಡಿಸಿಕೊಟ್ಟಿರುವಾಗ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 1ನೇ ಪೇತ್ರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಸೊ ನಮ್ಮ ಜೀವನದಲ್ಲಿ ಎಷ್ಟೇ ಅನಾನುಕೂಲಿತ ಪರಿಸ್ಥಿತಿಗಳು ಬಂದರೂ, ಎಷ್ಟೇ ಹೋರಾಟಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಾಗ್ಯೂ ಕೂಡ, ಸೊ ಎಷ್ಟೇ ಶತ್ರುವಿನ ಉಪಾಧಿಯಲ್ಲಿ ಮನುಷ್ಯ ರೂಪದಲ್ಲಿ ಆಗಿರ್ಬೋದು, ಪರಿಸ್ಥಿತಿಗಳ ರೂಪದಲ್ಲಿ ಆಗಿರ್ಬೋದು, ನಮ್ಮನ್ನ ಭಯಂಕರವಾಗಿ ನಮ್ಮನ್ನ ಕುಗ್ಗಿಸಿ ಬಿಡಬೇಕು ಅನ್ನುವಂಥ ಸ್ಥಿತಿಗತಿಗಳು ಬಂದಾಗ್ಯೂ ಕೂಡ, ಸೊ ಮನುಷ್ಯರ ಈ ಲೋಕ ಸಂಬಂಧವಾದ ಮನುಷ್ಯರ ರೀತಿಯಲ್ಲಿ ನಾವು ನಡೆಯದಂತೆ ಆತನ ಹಸ್ತದ ಕೆಳಗೆ ಎಲ್ಲವನ್ನು ತಿಳಿದಂತ ನಾವು, ದೇವರು ನಮ್ಮನ್ನ ಎಷ್ಟೋ ಧೈರ್ಯಪಡಿಸುವಂತವರಾಗಿದ್ದಾರೆ. ದೇವರು ನಮ್ಮನ್ನ ಎಷ್ಟೋ ಒಂದು ಬಲಪಡಿಸುವಂತವರಾಗಿದ್ದಾರೆ. ಅಂತ ಒಂದು ಉನ್ನತವಾದ ಬಲದ ಮೂಲಕವಾಗಿ ಅಂತ ಧೈರ್ಯ ದೇವರು ಒದಗಿಸಿಕೊಳ್ಳುವಂತ ಧೈರ್ಯದಲ್ಲಿ ನಾವು ಆತನ ತ್ರಾಣದ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳೋದೇ ಆದ್ರೆ ಖಂಡಿತವಾಗಿಯೂ ಕೂಡ ತಕ್ಕ ಕಾಲದಲ್ಲಿ ನಮ್ಮನ್ನ ಉನ್ನತವಾಗಿ ಮೇಲಕ್ಕೇರಿಸುವಂತ ದೇವರು. ಆ ಒಂದು ಹೋರಾಟಗಳ ಸಮಯದಲ್ಲಿ, ಆ ನಿಂದೆಗಳ ಸಮಯದಲ್ಲಿ, ಆ ಅವಮಾನಗಳ ಸಮಯದಲ್ಲಿ ಅನೇಕರು ನಮ್ಮನ್ನ ಕೈಲಾಗದವರು, ಬಾರದವರು, ಯಾವುದಕ್ಕೂ ಕೂಡ ಬಾರದವರು, ವೇಸ್ಟ್ ಎಂಬುದಾಗಿ ನೆನೆಸಬಹುದೇನೋ, ಅಷ್ಟು ರೀತಿಯ ಒಂದು ಕುಗ್ಗುವಿಕೆಯ ಮಾತಿನಲ್ಲಿ ನಮ್ಮನ್ನು ನೋಯಿಸಬಹುದೇನೋ. ನಮಗೊಂದು ನಿರೀಕ್ಷೆ, ಮನುಷ್ಯರು ನಮ್ಮನ್ನ ಹೀಯಾಳಿಸಿದರು, ಮನುಷ್ಯರು ನಮ್ಮನ್ನ ಕೈ ಬಿಟ್ಟರು, ಮನುಷ್ಯರು ಮೇಲ್ತೋರಿಕೆಯನ್ನ ನೋಡಿ ತೀರ್ಪನ್ನ ಹೇಳಿದರೂ ಕೂಡ, ತೀರ್ಪು ಮಾಡಿದರೂ ಕೂಡ, ನನಗಂತ ಒಬ್ಬ ದೇವರಿದ್ದಾರೆ, ನನ್ನನ್ನು ಆರಿಸಿಕೊಂಡವರೊಬ್ಬರಿದ್ದಾರೆ. ಸೊ ಆತನು ನನ್ನನ್ನು ನೋಡುವಂಥ ದೇವರು, ನನ್ನ ಪರಿಸ್ಥಿತಿಗಳನ್ನ ನೋಡುವಂಥ ದೇವರು, ನನ್ನ ನನ್ನ ಜೀವನದಲ್ಲಿ ನಡೀತಿರುವಂಥ ಪ್ರತಿ ಕಾರ್ಯಗಳನ್ನ ನೋಡುವಂಥ ದೇವರು, ನಾನು ಹೀಯಾಳಿಸಿದಂಥ ಮನುಷ್ಯರನ್ನು ನೋಡುವಂಥ ದೇವರು, ಅವಮಾನ ಪಡಿಸಿದಂಥವ್ರನ್ನ ನೋಡುವಂಥ ದೇವರು. ಒಂದು ಕಾಲ ಇದೆ, ಆ ತಕ್ಕ ಕಾಲದಲ್ಲಾಗಿದೆ ದೇವರು ನಮ್ಮನ್ನ ಉನ್ನತವಾಗಿ ಮೇಲಕ್ಕೆ ಎಬ್ಬಿಸುವಂಥ ದೇವರಾಗಿದ್ದಾರೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆತನ ಹಸ್ತದ ತ್ರಾಣದ ಕೆಳಗೆ ನಾವು ತಗ್ಗಿಸ್ಕೊಳ್ಬೇಕಷ್ಟೆ. ತಗ್ಗಿಸಿಕೊಂಡ್ರೆ ದೇವರು ಹೆಚ್ಚಿಸುವಂಥ ದೇವರು. ಪ್ರಿಯರೇ, ನಾವು ತಗ್ಗಿಸಿಕೊಳ್ಳುವಾಗ ಅನೇಕರು ನಾನಾ ರೀತಿಯಾಗಿ ಮಾತನಾಡಬಹುದೇನೋ, ಮಾತನಾಡಲಿ, ಆದ್ರೆ ಒಂದು ಕಾಲ ಉಂಟಲ್ವಾ, ಆ ಕಾಲದಲ್ಲಿ ಮಾತನಾಡಿದಂಥ ಬಾಯಿಗಳೆಲ್ಲ ದೇವರು ಮುಚ್ಚಿ ಬಿಡುವಂಥ ದೇವರಾಗಿದ್ದಾರೆ. ಆಮೇಲೆ ಅದಕ್ಕೆ ತಡೆ ಹಿಡಿಯುವಂಥವನ್ನು ಕೂಡ ನಿಲ್ಲಿಸಿ ಬಿಡುವಂಥ ದೇವರಾಗಿದ್ದಾರೆ. ಪ್ರಿಯರೇ, ಅವಕಾಶ ಕೊಡಿ. ಯಾರು ಹೇಗೆ ಎಂಬುದಾಗಿ ನಿಮಗೇನೆ ದೇವರು ತಿಳಿಸಿಕೊಡ್ತಾರೆ. ಎಂತಹ ಜನರು ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಳ್ತಾರೋ ಈ ಪರಿಸ್ಥಿತಿಗಳಲ್ಲೇ ನಿಮಗೆ ಅರ್ಥವಾಗುತ್ತೆ. ನಾವು ಅಂದುಕೊಳ್ತೇವೆ ನಮ್ಮನ್ನು ಪ್ರೀತಿಸೋರು ಯಾವಾಗಲೂ ನಮ್ಮನ್ನು ಪ್ರೀತಿಸುವಂಥವರೇ ಆಗಿರ್ತಾರೆ, ನಮಗೆ ಜೊತೆಗಾಗೇ ಇರ್ತಾರೆ ಎಂಬುದಾಗಿ. ಸ್ನೇಹಿತರು, ಸಂಬಂಧಿಕರು, ಗಂಡನೋ ಹೆಂಡತಿಯೋ ಯಾರೇ ಆಗಿರಬಹುದು, ಆದರೆ ನಮಗೊಂದು ಕಷ್ಟ ಬಂದಾಗ, ನಮಗೊಂದು ನಷ್ಟ ಬಂದಾಗ ದೇವರು ಮನುಷ್ಯರು ಯಾವ ರೀತಿ ಎಂಬುದಾಗಿ ನಮಗೆ ಅರ್ಥ ಮಾಡಿಸ್ಲಿಕ್ಕೆ, ನಮಗೆ ಜ್ಞಾನೋದಯವಾಗಲಿಕ್ಕೆ, ನಾವು ಅರಿತುಕೊಳ್ಳಲಿಕ್ಕೆ ಇಂಥ ಪರಿಸ್ಥಿತಿಗಳು ಬಂದಾಗಲೇ ನಮಗೆ ಅರ್ಥ ಆಗುತ್ತೆ. ಯಾರು ಕಷ್ಟದಲ್ಲಿ ಜೊತೆಯಾಗಿರ್ತಾರೆ, ಯಾರು ಕಷ್ಟದಲ್ಲಿ ಧೈರ್ಯ ಹೇಳ್ತಾರೆ, ಯಾರು ಒಂದು ನಷ್ಟದಲ್ಲಿ ನಮ್ಮನ್ನು ಮುನ್ನಡೆಸ್ತಾರೆ, ಸಮಾಧಾನ ಪಡಿಸ್ತಾರೆ, ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ನಾನಾ ರೀತಿಯಾಗಿ ಮಾತನಾಡ್ತಾರೆ, ಇದೆಲ್ಲವನ್ನ ಪರಿಸ್ಥಿತಿಗಳ ಮೂಲಕವೇ ನಮಗೆ ಅರ್ಥ ಮಾಡಿಸಿ ಮಾತನಾಡಿದವರ ಬಾಯಿ ಮುಚ್ಚುವಂತೆ ಒಂದು ತಕ್ಕ ಕಾಲದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ
ನಡೆಸ್ತಾರೆ. ಅಲ್ಲಿವರೆಗೂ ನಾವು ಸಮಾಧಾನವಾಗಿರ್ಬೇಕು, ಅಲ್ಲಿವರೆಗೂ ನಮ್ಮನ್ನ ನಾವು ತಗ್ಗಿಸಿಕೊಳ್ಬೇಕು. ಅಲ್ಲಿವರೆಗೂ ಕುಗ್ಗಿದರೂ ಕೂಡ ದೇವರು ನನಗಿದ್ದಾರೆ ಅನ್ನುವಂಥ ಧೈರ್ಯದಲ್ಲಿ ಮುಂದೆ ಹೋಗ್ಬೇಕು ಪ್ರಿಯರೇ. ಆಗ ನಾವು ಜಯಿಸ್ತೇವೆ. ಆಮೇನ್. ನೀವೆಂಥ ಪರಿಸ್ಥಿತಿಯಲ್ಲಿ ಇದ್ರೂ ಗೊತ್ತಿಲ್ಲ, ನಿಮ್ಮನ್ನ ಯಾರು ನಿಂದಿಸಿ ಅವಮಾನಪಡಿಸಿ ನಿಮ್ಮವರೇ ಈ ರೀತಿ ಊಹೆ ಕೂಡ ಮಾಡಿಲ್ಲ, ಈ ರೀತಿ ಮಾಡ್ತೀನಿ ನೆನೆಸಿರಬಹುದೇನೋ. ಎಸ್, ಅಂತ ಪರಿಸ್ಥಿತಿಗಳು ಕೂಡ ನಮ್ಮ ಜೀವನದಲ್ಲಿ ಹಾದು ಹೋಗಿರಬಹುದು, ಅಂತ ಮನುಷ್ಯರು ಕೂಡ ನಮ್ಮ ಜೀವನದಲ್ಲಿ ಹಾದು ಹೋಗಿರಬಹುದೇನೋ. ಆದ್ರೆ ತಕ್ಕ ಕಾಲದಲ್ಲಿ ನಿಮಗೊಂದು ಕಾರ್ಯ ನಡೀಲಿಕ್ಕಿದೆ. ಅಲ್ಲಿವರೆಗೂ ತಾಳ್ಮೆಯಿಂದ ಎದುರು ನೋಡೋಣ. ತಾಳ್ಮೆಯಿಂದ ನಾವು ಎದುರು ನೋಡುವಾಗ ಖಂಡಿತವಾಗಿ ದೇವ್ರ ಕಾರ್ಯವನ್ನ ಮಾಡ್ತಾರೆ. ಆಮೇಲೆ ನಿಮ್ಮ ಏನೇ ಪರಿಸ್ಥಿತಿಗಳಾದ ದೇವರಿಗೆ ಒಪ್ಪಿಸಿಕೊಡ್ರಿ, ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಸೊ ಹಾಗಿದ್ರೆ ನಿಮಗೆ ಯಾವ ವಿಜ್ಞಾಪನೆಗಳಾಗೇ ಇರ್ಬೋದು, ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ತಪ್ಪದೆ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರ ಮಹೋನ್ನತನೇ ಸ್ತೋತ್ರ, ಕೃಪೆಯುಳ್ಳ ದೇವರ ನಿನಗೆ ಸ್ತೋತ್ರ, ಉನ್ನತನೇ ಸ್ತೋತ್ರ. ಈ ವಾಗ್ದಾನ ಮೂಲಕ ನಮ್ಮನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯಪ್ಪ, ಇದುವರೆಗೂ ನಮ್ಮ ನಡೆಸಿದ್ಯಾ, ನೀನು ನಡೆಸುವ ಆತ ನೀನಾಗಿದ್ಯಾ, ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ಜೀವಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.